ನಮಸ್ಕಾರ, ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಪಿ ಡಿ ಒಗಳು 2ನೇ MLAಗಳಾಗಿದ್ದಾರೆ. ಯಾರ ಮಾತನ್ನು ಕೇಳೋದಿಲ್ಲ. ಈಗ ಅಧಿಕಾರಾವಧಿ ಚೇರ್ಮನ್ ಮತ್ತು ಉಪಾಧ್ಯಕ್ಷರದ ಮುಗಿದ ನಂತರ, ಸದಸ್ಯರದ್ದು ಮುಗಿದ ನಂತರ ಇವ್ರದ್ದೇ ಹವಾ ಇದೆ. ಇವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ, ಹಿಂದಿನ ಚೇರ್ಮನ್ರು ಸಹಿ ತೆಗೆದುಕೊಂಡು ಬಿಲ್ಲನ್ನು ಪಾಸ್ ಮಾಡ್ತಾಯಿದ್ದಾರೆ. ಹೆಂಗೆ ಸಾಧ್ಯ ಇದೆ? ಸಾಧ್ಯ ಇಲ್ಲ. ಆದರೂ ಕೂಡ ಹಿಂದಿನ ಡೇಟ್ ಹಾಕಿ ಬ್ಯಾಂಕಿಗಳಿಗೆ ಕೊಡ್ತಾಯಿದ್ದಾರೆ. ಕಾರಣ ಆಡಳಿತಾಧಿಕಾರಿ ಬಂದಿದ್ದಾರೆ. ಅದು ಆಡಳಿತಾಧಿಕಾರಿಗೆ ಪಾಪ ಇರಲಿಕ್ಕೆ ಜಾಗ ಇಲ್ಲ. ಎಲ್ಲೆಲ್ಲೋ ಖಾಸಗಿ ಒಂದು ಮನೆಗಳಲ್ಲಿ ಕೆಲವು ಗ್ರಾಮ ಪಂಚಾಯತಿಗಳು ನಡೀತಾ ಇದ್ದಾವೆ. ಅಲ್ಲಿ ಹೋಗಲಿಕ್ಕೆ ಅಡಚಣೆ ಆಗ್ತಾಯಿದೆ. ಆದರೆ ಇವ್ರ ಮೇಲೆ ಕೂಡ ಯಾವುದೇ ಅವ್ಯವಹಾರ ಆಗದೇ ಇರುವಂತೆ ನೋಡ್ಕೊಂಡಿದ್ದಾರೆ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಪಿ ಡಿ ಒಗಳು ಅಂಬೇಡ್ಕರ್ ಏನು ಆವಾಸ್ ಯೋಜನೆಯಲ್ಲಿ 50 ಲಕ್ಷದಿಂದ 1 ಕೋಟಿವರೆಗೆ ಬಿಡುಗಡೆ ಆಗ್ತಾಯಿದೆ. ಆದರೆ ಇವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಕೆಲವು ನಕಲಿ ಟೆಂಡರ್ಗಳ ಮಾಲೀಕರ ಖಾತೆಗೆ ಅದನ್ನು ಜಮಾ ಮಾಡ್ತಾಯಿದ್ದಾರೆ. ನಮ್ಮ ಕಡೆ ನಕಲಿ ಬಿಲ್ಲುಗಳಿವೆ, ನಕಲಿ ಫೋಟೋಗಳು ಕೊಡಿ. ಆ ಫೋಟೋಗಳು ಹೆಂಗಿದೆ, ಬ್ಲ್ಯಾಂಕ್ ಮಾಡಿ ಫೋಟೋಗಳು ಹಾಕ್ತಾರೆ. ಬಿಲ್ ನಕಲಿ ತೆಗೆದಿದ್ದಾರೆ. ಇದರ ತನಿಖೆ ಆಗ್ಬೇಕಾ? ಈ ತನಿಖೆ ಆದ್ರೆ ಸಿಗೋದು. ಇದು ಯಾವುದೋ 15ನೇ ಹಣಕಾಸಿನ ಒಂದು ಫೈಲಲ್ಲಿ, ಅಂದರೆ 15ನೇ ಹಣಕಾಸಿನ ಒಂದು ಅಕೌಂಟದಲ್ಲಿ, ಯೋಜನೆಯಲ್ಲಿ ಇಲ್ಲಿ ಹೊಡಿತಾ ಇದ್ದಾರೆ. ಯಾರ್ಯಾರು ಹೊಡಿತಾ ಇದ್ದಾರೆ, ಎಷ್ಟೆಷ್ಟು ಹೊಡಿತಾ ಇದ್ದಾರೆ ಅನ್ನೋಕ್ಕಿಂತ ಮೊದಲು ಇಲ್ಲಿ ಪ್ರತಿಯೊಂದಕ್ಕೂ ಹಣ ಕೊಡಲೇಬೇಕು. ಪಿ ಡಿ ಒಗಳನ್ನು ಹಿಂದಿನ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಪಿ ಡಿ ಒಗಳನ್ನು ಸೃಷ್ಟಿ ಮಾಡಿದರು. ಪಬ್ಲಿಕ್ ಡೆವಲಪ್ಮೆಂಟ್ ಆಫೀಸರ್ ಅಂತ. ಇವರು ಪರ್ಸನಲ್ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದಾರೆ. ಮತ್ತು ಇವ್ರದ್ದು ಯಾರ ನಿಯಂತ್ರಣ ಇಲ್ಲ. ರಾಹುಲ್ ಶಿಂದೆ ಅವ್ರಿಗೇನಂತ ಹಪ್ತಾ ಬರ್ತಿದೆ, ಅದನ್ನು ತೆಗೆದುಕೊಂಡು ಆರಾಮಾಗಿ ಅವರಿದ್ದಾರೆ. JJM ಕಾಮಗಾರಿ ಬಗ್ಗೆ ನಾವು ವರದಿ ಕೊಟ್ಟಿದ್ದು, ಅದನ್ನು ಕೂಡ ತನಿಖೆ ಮಾಡ್ತಾಯಿಲ್ಲ. ಇನ್ನು ಪಿ ಡಿ ಒಗಳ ಮೇಲೆ ಭ್ರಷ್ಟಾಚಾರದ ಮೇಲೆ ಭ್ರಷ್ಟಾಚಾರ ಹಗರಣಗಳು ಬಯಲಿಗೆ ಬರ್ತದೆ, ಯೂಟ್ಯೂಬ್ಗಳಲ್ಲಿ ಬರ್ತದೆ. ನಂತರ SP ಅವ್ರು ಹೇಳ್ತಾರೆ ಯೂಟ್ಯೂಬ್ಗಳ ಮೇಲೆ ಕ್ರಮ ಕೈಗೊಳ್ತೇವೆ ಅಂತ. ಅಂದ್ರೆ ಭ್ರಷ್ಟಾಚಾರ ತೆಗಿಲಿಕ್ಕೆ ಪಿ ಡಿ ಒಗಳ ಕಡೆಗೆ ವಿಡಿಯೋ ಮಾಡಲಿಕ್ಕೆ ಇವ್ರು ಹೋಗ್ತಾಯಿದ್ದಾರೆ. ಯಾರು? ಯೂಟ್ಯೂಬ್ ಚಾನಲ್ದವರು. ಅಂದರೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಆಗಬಾರ್ದು. ನಾವೇನು ಕೇಳ್ತೇವೆ ಮುಖ್ಯಮಂತ್ರಿ ಅವರಿಗೆ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಅಲ್ಲ, ವಿಡಿಯೋ ಮುಕ್ತ ಕರ್ನಾಟಕ ಮಾಡಿ ಮೊದಲು. ಆವಾಗ ನಿಮಗೆ ನಾವು ಕರೆಕ್ಟಾಗಿ ಮುಖ್ಯಮಂತ್ರಿ ಅಂತೇವೆ. ಯಾಕಂದರೆ 10 ರೂಪಾಯಿ ಲಂಚ ತೆಗೆದುಕೊಂಡ್ರು ಕೂಡ ನಮ್ಮ ಗಮನಕ್ಕೆ ತನ್ನಿ ಅಂತ ಹೇಳಿದರೆ, ಇಲ್ಲಿ ಪಿ ಡಿ ಒಗಳ ಮೇಲೆ ನೀವು ಹದ್ದು ಬಸ್ತಿಟ್ಟರೆ ಎಲ್ಲ ಗ್ರಾಮಗಳೇ ಉದ್ಧಾರ ಆಗ್ತವೆ. ಬೇರೆ ಏನು ಬೇಡ, ತಹಸೀಲ್ದಾರ್ ಆಫೀಸ್ ಬೇಡ, AC ಬೇಡ, DC ಆಫೀಸ್ ಬೇಡ. ಯಾಕಂದರೆ ಎಲ್ಲ ಕೇಂದ್ರ ರಾಜ್ಯ ಸರ್ಕಾರ ಅನುದಾನಗಳು ಇಲ್ಲೇ ಬರ್ತವೆ. ಹಾಗಾದರೆ ಯಾರ್ಯಾರು ಪಿ ಡಿ ಒಗಳು ಏನೇನು ಮಾಡಿದ್ದಾರೆ ನೋಡೋದಂದರೆ, ಅರುಣ ನಾಯಕ್ ಇವನು ಮಂಡೋಳಿ ಪಿ ಡಿ ಒ, ಈತ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾನೆ. 15ನೇ ಹಣಕಾಸಿನ ಯೋಜನೆಯಲ್ಲಿ ನಕಲಿ ಬಿಲ್ಲ ಫೋಟೋಗಳನ್ನು ಹಾಕಿದ್ದಾನೆ, ಫೋಟೋಗಳು ಅಪ್ಲೋಡ್ ಮಾಡಿ ಕಳಿಸಿದ್ದಾನೆ. ನಂತರ ಪ್ರಶಾಂತ್ ಮುನ್ನೋಳಿ ಪಿ ಡಿ ಒ, ಆತನು ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾನೆ. ಉಗರಕೋಡ್ ಪಿ ಡಿ ಒ, ಯಾವುದು ಉಗರಕೋಡ್ ಜಗದೀಶ್, ಈತ ಪಿ ಡಿ ಒ, ಈತನು ಕೂಡ ನಕಲಿ ಬಿಲ್ ಮಾಡಿದ್ದಾನೆ. ಎಷ್ಟು ಜನರದ್ದು ಹೇಳೋದು, ಎಲ್ಲ ಫೋಟೋ ಅಂದರೆ ಬಿಲ್ ಮಾತ್ರ ಹೋಗಿದೆ. ಅಂದರೆ ಇದರ ತನಿಖೆ ಆದರೆ ಒಂದು 15-20 ಮಂದಿ ಪಿ ಡಿ ಒಗಳು ಸಸ್ಪೆಂಡ್ ಆಗ್ತಾರೆ. ಅದರ 15ನೇ ಹಣಕಾಸಿನ ಯೋಜನೆ ತಪಾಸಣೆ ಯಾರು ಮಾಡೋರು? ಏನು ತಪಾಸಣೆ ಮಾಡೋಕ್ಕೆ ಹೋಗಿದಂಥ ಅಧಿಕಾರಿಗಳು ಇಒ ಆಫೀಸಿಂದ ಹೋಗಿರ್ತಾರೆ. ಸ್ಪೆಷಲ್ ಅಧಿಕಾರಿಗಳು ಬಂದರೂ ಕೂಡ ಕಂಡುಹಿಡಲಿಕ್ಕೆ ಆಗ್ತಾಯಿಲ್ಲ. ಫೋಟೋಗಳು ನಕಲಿ ಬಿಲ್ಲನ್ನು ಕಂಡುಹಿಡಿರಲ್ಲ. ಅದು ಅಲ್ಲದೆ ಇಲ್ಲಿ ಅಶ್ವಿನಿ ಪಿ ಡಿ ಒ, ಯಾರು? ಹಿಂಡಲ್ಗ, ಅಲ್ಲಿ ಕೂಡ ಅದೇ ಇದೆ. ನಂತರ ರವಿಕಾಂತ್ CM ಬಿಜ್ಗರ್ನಿ ಪಿ ಡಿ ಒ. ಅಂದರೆ ಎಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದವರು ಇವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆದರು, ಪಿ ಡಿ ಒಗಳ ನಿಯಂತ್ರಣ ಇರಲಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಲ್ಲಿ CDP ಕೂಡ ನಿಯಂತ್ರಣ ಇಡಲಿಲ್ಲ. ಅಂದರೆ ಮಂತ್ರಿ ಆದ ನಂತರ ಇಲ್ಲಿ ಸ್ಟ್ರಿಕ್ಟ್ ಆಡಳಿತ ಬೇಕಾಗಿತ್ತು. ಇಲ್ಲ. ಅದು ಅಲ್ಲದೆ ಬಸವಂತ ಕಡೆಮನಿ ಅವರು ಸ್ವಲ್ಪ ಈಗ ಸುಧಾರಿಸಿದ್ದಾರೆ. ಯಾಕಂದರೆ ಅನೇಕ ಪ್ರಕರಣಗಳ ಹಗರಣದಲ್ಲಿ ಸಿಕ್ಕೊಂಡು ಈಗ ಮತ್ತು ಸುಧಾರಿಸಿದ್ದಾರೆ ಅವರು. ಅದಲ್ಲದೆ ಸುಚೇತಾ ಬೆನಕನಹಳ್ಳಿ ಪಿ ಡಿ ಒ, ದೀಸೂರು ಪಿ ಡಿ ಒ, ಇವರು ಆಶ್ಚರ್ಯ ಅಂತಂದರೆ ಫೋನು ಸಹಿತ ಎಬ್ಸಂಗಿಲ್ಲ. ಇವರು ಯಾವುದೇ ಒಂದು ಡಾಕ್ಯುಮೆಂಟ್ಗೆ ನಾವು ಫೋನ್ ಮಾಡಿದಾಗ ಫೋನ್ ಕೂಡ ಎಬ್ಸಂಗಿಲ್ಲ. ಏನೇನು ಹೇಳ್ತಾರೆ, ನಿಮ್ಮ ಫೈಲ್ ತೆಗೆದುಕೊಂಡು ಬನ್ನಿ ಚೆಕ್ ಮಾಡ್ತಾ ಅಂತಾರೆ, ಫೈಲು ಕೂಡ ಕಳ್ಸಂಗಿಲ್ಲ. ಈ ಪಿ ಡಿ ಒಗಳ ಬಗ್ಗೆ ವಿಶೇಷವಾಗಿ ನಾವೇನು ವರದಿ ಮಾಡಿದೆ, ಈ ಪಿ ಡಿ ಒಗಳ ಬಗ್ಗೆ ಸಮಗ್ರವಾದಂಥ ವರದಿಯನ್ನು ಒಂದೊಂದು ಪಿ ಡಿ ಒ ಹಗರಣವನ್ನು ಮತ್ತೊಂದು ಎಪಿಸೋಡಲ್ಲಿ ಮಾಡ್ತೇವೆ. ಯಾಕಂದರೆ ಇದು ದೊಡ್ಡ ಎಪಿಸೋಡ್ ಆಗ್ತಿದೆ, 30-40 ನಿಮಿಷ ಆದರೆ ನೀವು ನೋಡೋದಿಲ್ಲ.
ಈಗಿನ ವಿಡಿಯೋ ನೋಡಬೇಕಾದ್ರೆ 6ರಿಂದ 7 ನಿಮಿಷ ಮಾಡಬೇಕಾಗ್ತದೆ. ಹೀಗಾಗಿ ಇನ್ನೊಂದು ವಿಡಿಯೋದಲ್ಲಿ ಇವರ ಹಗರಣಗಳನ್ನು ಬಯಲಿಗೆ ಮಾಡೋಣ. ನಾನು ತಮ್ಮನ್ನು ಬಿಟ್ಟಾಗ್ತೇವೆ. ಅಲ್ಲಿವರೆಗೆ ಎಲ್ಚಿವಾಗಲಿ. ನಮಸ್ಕಾರ.